ಇಂಗ್ಲಿಷ್ ವಾಕ್ಯಗಳಲ್ಲಿ ಮೀನ್ ವೈಲ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಮೀನ್ ವೈಲ್ ಹೇಗೆ ಬಳಸಬೇಕು? ಮೀನ್ ವೈಲ್ ಅಂದರೆ ಈ ಮಧ್ಯೆ, ಅಷ್ಟರಲ್ಲೇ, ಇದೇ ಸಮಯದಲ್ಲಿ. ಮೀನ್ ವೈಲ್ ಅಂದರೆ ಈ ಮಧ್ಯೆ, ಅಷ್ಟರಲ್ಲೇ, ಇದೇ ಸಮಯದಲ್ಲಿ. ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ಘಟನೆಗಳು ನಡೆಯುತ್ತಿರುವುದನ್ನು ಅಥವಾ ಒಂದು ಮುಖ್ಯ ಕೆಲಸ ನಡೆಯುವಾಗ ಮತ್ತೊಂದು ಕೆಲಸ ನಡೆಯುತ್ತಿರುವುದನ್ನು ತಿಳಿಸಲು ಇದನ್ನು ಬಳಸುತ್ತೇವೆ. ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ಘಟನೆಗಳು ನಡೆಯುತ್ತಿರುವುದನ್ನು ಅಥವಾ ಒಂದು ಮುಖ್ಯ ಕೆಲಸ ನಡೆಯುವಾಗ ಮತ್ತೊಂದು ಕೆಲಸ ನಡೆಯುತ್ತಿರುವುದನ್ನು ಸೂಚಿಸಲು ಮೀನ್ ವೈಲ್ ಬಳಸುತ್ತೇವೆ. ಮೈ ಮದರ್ ವಾಸ್ ಕುಕಿಂಗ್ ಡಿನ್ನರ್ ಮೀನ್ ವೈಲ್ ಐ ವಾಸ್ ಕ್ಲೀನಿಂಗ್ ದ ರೂಮ್. ನನ್ನ ತಾಯಿ ರಾತ್ರಿಯ ಊಟವನ್ನು ತಯಾರಿಸುತ್ತಿದ್ದರು, ಈ ಮಧ್ಯೆ ನಾನು ಕೊಠಡಿಯನ್ನು ಸ್ವಚ್ಛಗೊಳಿಸುತ್ತಿದ್ದೆ. ಮೈ ಮದರ್ ವಾಸ್ ಕುಕಿಂಗ್ ಡಿನ್ನರ್ ಮೀನ್ ವೈಲ್ ಐ ವಾಸ್ ಕ್ಲೀನಿಂಗ್ ದ ರೂಮ್. ದ ಡಾಕ್ಟರ್ ವಾಸ್ ಎಕ್ಸಾಮಿನಿಂಗ್ ದ ಪೇಷಂಟ್ ಮೀನ್ ವೈಲ್ ದ ನರ್ಸ್ ಪ್ರಿಪೇರ್ಡ್ ದ ಮೆಡಿಸಿನ್. ವೈದ್ಯರು ರೋಗಿಯನ್ನು ಪರೀಕ್ಷಿಸುತ್ತಿದ್ದರು, ಈ ಮಧ್ಯೆ ನರ್ಸ್ ಅಥವಾ ದಾದಿ ಔಷಧಿಯನ್ನು ಸಿದ್ಧಪಡಿಸಿದರು. The doctor was examining the patient. Meanwhile, the nurse prepared the medicine. He went to the supermarket. Meanwhile, his car was getting washed. ಅವನು ಸೂಪರ್ ಮಾರ್ಕೆಟಿಗೆ ಹೋದನು, ಇದೇ ಸಮಯದಲ್ಲಿ ಅವನ ಕಾರು ತೊಳೆಯಲ್ಪಡುತ್ತಿತ್ತು. He went to the supermarket. Meanwhile, his car was getting washed. The teacher was writing on the board. Meanwhile, the students were taking notes. ಶಿಕ್ಷಕರು ಬೋರ್ಡ್ ಮೇಲೆ ಅಥವಾ ಕಪ್ಪು ಹಲಗೆಯ ಮೇಲೆ ಬರೆಯುತ್ತಿದ್ದರು, ಅಷ್ಟರಲ್ಲೇ ವಿದ್ಯಾರ್ಥಿಗಳು ಟಿಪ್ಪಣಿಗಳನ್ನು ಬರೆದುಕೊಳ್ಳುತ್ತಿದ್ದರು. The teacher was writing on the board. Meanwhile, the students were taking notes. The heavy rain started. Meanwhile, we found a safe shelter. ಜೋರಾದ ಮಳೆ ಪ್ರಾರಂಭವಾಯಿತು, ಅಷ್ಟರಲ್ಲೇ ನಮಗೆ ಸುರಕ್ಷಿತವಾದ ಆಶ್ರಯ ಸಿಕ್ಕಿತು. ದ ಹೆವಿ ರೈನ್ ಸ್ಟಾರ್ಟೆಡ್ ಮೀನ್ ವೈಲ್ ವಿ ಫೌಂಡ್ ಅ ಸೇಫ್ ಶೆಲ್ಟರ್. ಜೋರಾದ ಮಳೆ ಪ್ರಾರಂಭವಾಯಿತು, ಅಷ್ಟರಲ್ಲೇ ನಮಗೆ ಸುರಕ್ಷಿತವಾದ ಆಶ್ರಯ ಸಿಕ್ಕಿತು. ದ ಮ್ಯಾನೇಜರ್ ವಾಸ್ ಇನ್ ಅ ಮೀಟಿಂಗ್ ಮೀನ್ ವೈಲ್ ಹಿಸ್ ಅಸಿಸ್ಟೆಂಟ್ ಹ್ಯಾಂಡಲ್ಡ್ ದ ಫೋನ್ ಕಾಲ್ಸ್. ಮ್ಯಾನೇಜರ್ ಸಭೆಯಲ್ಲಿದ್ದರು, ಈ ಮಧ್ಯೆ ಅವರ ಸಹಾಯಕರು ಫೋನ್ ಕರೆಗಳನ್ನು ನಿಭಾಯಿಸಿದರು. ದ ಮ್ಯಾನೇಜರ್ ವಾಸ್ ಇನ್ ಅ ಮೀಟಿಂಗ್ ಮೀನ್ ವೈಲ್ ಹಿಸ್ ಅಸಿಸ್ಟೆಂಟ್ ಹ್ಯಾಂಡಲ್ಡ್ ದ ಫೋನ್ ಕಾಲ್ಸ್. ದ ಮೇನ್ ಆ್ಯಕ್ಟರ್ ವಾಸ್ ರೆಸ್ಟಿಂಗ್ ಮೀನ್ ವೈಲ್ ದ ಕ್ರೂ ಪ್ರಿಪೇರ್ಡ್ ದ ನೆಕ್ಸ್ಟ್ ಸೀನ್. ಮುಖ್ಯ ನಟ ವಿಶ್ರಾಂತಿ ಪಡೆಯುತ್ತಿದ್ದರು, ಇದೇ ಸಮಯದಲ್ಲಿ ಚಿತ್ರತಂಡವು ಮುಂದಿನ ದೃಶ್ಯವನ್ನು ಸಿದ್ಧಪಡಿಸಿತು. ದ ಮೇನ್ ಆ್ಯಕ್ಟರ್ ವಾಸ್ ರೆಸ್ಟಿಂಗ್ Meanwhile, the crew prepared the next scene. Ramesh went inside to bring water. Meanwhile, Suresh waited outside. ರಮೇಶ್ ನೀರು ತರಲು ಒಳಗೆ ಹೋದನು, ಈ ಮಧ್ಯೆ ಸುರೇಶ್ ಹೊರಗೆ ಕಾಯುತ್ತಿದ್ದನು. ರಮೇಶ್ ವೆಂಟ್ ಇನ್ಸೈಡ್ ಟು ಬ್ರಿಂಗ್ ವಾಟರ್. ಮೀನ್ವೈಲ್ ಸುರೇಶ್ ವೇಟೆಡ್ ಔಟ್ಸೈಡ್. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೇಕು, ಇಂಗ್ಲೀಷಲ್ಲಿ ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ ಮಾತಾಡುವಾಗ ಇರುವ ಭಯ ಅಂಜಿಕೆ ಹೋಗಿ ಕಾನ್ಫಿಡೆಂಟ್ ಸ್ಪೀಕರ್ ಆಗಬೇಕು ಅಂತ ಇದ್ದರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಡೀಟೇಲ್ ಕಳಿಸ್ತೇನೆ.